ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಾನು ಸ್ವಲ್ಪ ಥಂಡಿ ಆಗಿತ್ತಾ ಅಂತ ವಿಡಿಯೋ ಮಾಡೋಕ್ಕೆ ಕಾಂಟೆಂಟ್ ಇಲ್ಲ ಅನಿಸ್ತಾ ಇತ್ತು. ಸೊ ಯಾಕೆ ನಾನು ಇವತ್ತು ನನ್ನ ಬಗ್ಗೆ ಹೇಳ್ಕೊಳ್ಬಾರ್ದು ಅನಿಸ್ತಾ, ಯಾಕಂದರೆ ನಾನು ಯಾವ ವಿಡಿಯೋದಲ್ಲಿ ನನ್ನ ಬಗ್ಗೆ ಹೇಳ್ಕೊಳ್ಳಿಲ್ಲ. ನನ್ನ ಬಗ್ಗೆ ಅಂತ ಹೇಳಿದ್ರೆ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ನಾ ನಾ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಹಿಂದೆ ಹೆಂಗಿದ್ದೆ ಅದನ್ನ ಯಾರಿಗೂ ಹೇಳ್ಕೊಳ್ಳು ಅಂದರೆ ಅನಿಸಿರಾಗಿತ್ತು. ಸೊ ಮತ್ತು ಆರಾಮಿಲ್ಲ, ಸ್ವಲ್ಪ ಥಂಡಿ, ಮಳೆಗಾಲ, ಸ್ವಲ್ಪ ಥಂಡಿ ಜ್ವರ ಸ್ಟಾರ್ಟ್ ಅಷ್ಟೇ ಅಂತ. ಸೊ ಇವತ್ತಿನ ಕಾಂಟೆಂಟ್ ಅಂತಂದರೆ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ, ಮತ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ಮೊದಲು ಏನು ಮಾಡ್ತಿದ್ದೆ, ಅಂದರೆ ನನ್ನ ಲೈಫ್ ಹೆಂಗಿತ್ತು ಅಂತ ನಿಮ್ಮ ಜೊತೆ ಹೇಳ್ಕೊಳ್ಳುವಂಥ ಪ್ಲ್ಯಾನ್ ಮಾಡಿದ್ದೆ. ಸೊ ಸ್ಟಾರ್ಟ್ ಮಾಡೋದು. ಸೊ ಯಾರಿಗೆಲ್ಲ ಗೊತ್ತು, ನನ್ನ ಬಗ್ಗೆ ಮೊದಲಿಂದ ಗೊತ್ತು ನೋಡಿ, ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನು ಯಾರ ಅಂತ, ನನ್ನ ಫ್ಯಾಮಿಲಿ ಬಗ್ಗೆನೂ ಗೊತ್ತಿರುತ್ತೆ. ಸೊ ಯಾರ್ಯಾರು ಗೊತ್ತಿಲ್ವೋ ಅವ್ರಿಗೆ ಹೇಳ್ಕೊಳ್ತೇನೆ ಅಂತಂದರೆ, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಯಶವಂತ್ ಅಂತ. ನಮ್ಮೂರಿರೋದು ಭಟ್ಕಳದಲ್ಲಿ ಜಾಲಿಕೋಡಿ ಅಂತ. ಸೊ ಮತ್ತು ನಾನೀಗ ಡಿಗ್ರಿ ಫೈನಲ್ ಇಯರ್. ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಹತ್ತಿರ 3 ತಿಂಗಳಾಯಿತು. ಸ್ಟಾರ್ಟಿಂಗಲ್ಲಿ ಡೈಲಿ ಕಾಂಟೆಂಟ್ ಹಾಕ್ತಿರ್ಲಿಲ್ಲ, ಅಂದರೆ ಅಪ್ರೂಪೆಲ್ಲ ಹಾಕ್ತಿದ್ದೆ. ಬಟ್ ಅವಾಗಲೇ ಏನೋ ಒಂಥರ ಲೈಫ್ ಚೆನ್ನಾಗಿತ್ತು ಅನಿಸ್ತಿದ್ದೆ. ಯಾಕಂದರೆ ಅವಾಗ ಹಾಕ್ಬೇಕಾದ್ರೆ ಒಂದು ಅಲ್ಟರ್ನೇಟ್ ಡೇಸ್ ಹಾಕ್ಬೇಕಾದ್ರೆ ವ್ಯೂಸ್ ಎಲ್ಲ ಒಳ್ಳೆ ಓಡ್ತಿದ್ದ. ಸೊ ಅಂದರೆ ಅವಾಗ ಖುಷಿ ಆಯ್ತಿತ್ತು. ಬಟ್ ಈಗ ಹಂಗಲ್ಲ, ಇನ್ನೂ ಹತ್ತಿರ 1 ತಿಂಗಳಾಯ್ತು. 1 ತಿಂಗಳಾಗಿರ್ಬೋದು. ಡೈಲಿ ಕಾಂಟೆಂಟ್ ಹಾಕ್ತಿದ್ದೀನಿ, ವ್ಯೂಸ್ ಬರ್ತಾ ಇಲ್ಲ. ಡೈಲಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಬಟ್ ಈಗ ವ್ಯೂಸ್ ಬರ್ತಾ ಇಲ್ಲ, ಮೋಟಿವೇಶನ್ ಕೂಡ ಇಲ್ಲ. ಸೊ ಮೋಟಿವೇಶನ್ಗೋಸ್ಕರ ಇದು ನಾನು ತಂದು ಹಾಕಿದ್ದೀನಿ. ಕೃಷ್ಣನು ಮೋಟಿವೇಶನ್ಗೋಸ್ಕರ, ಇದು ಮೋಟಿವೇಶನ್ಸ್ಗೋಸ್ಕರನೇ, ಇವು ಕೂಡ ಮೋಟಿವೇಶನ್ಗೋಸ್ಕರನೇ. ಡೈಲಿ ಬೆಳಗ್ಗೆ ನೋಡ್ತೀನಿ, ಮೋಟಿವೇಟ್ ಆಗ್ತೀನಿ. ಬೆಳಗ್ಗೆ ಎದ್ದು ಏನು ವೀಡಿಯೋ ಮಾಡ್ಬೇಕಂತ ಗೊತ್ತಾಗದೆ ತಲೆ ಕೇಳ್ಕೊಂಡು ಒಂದೊಂದು ತಾಸು ಕೂತ್ಕೊಂತೀನಿ. ಐಡಿಯಾಸ್ಗೋಸ್ಕರ ಥಿಂಕ್ ಮಾಡ್ತೀನಿ, ಯೋಚನೆ ಮಾಡ್ತೇವೆ, ಅದು ಮಾಡ್ತೀನಿ ಇದು ಮಾಡ್ತೀನಿ. ಲಿಟ್ರಲಿ ಮೈಂಡ್ ಫುಲ್ ಬ್ಲಾಕ್ ಆಗುತ್ತೆ, ನಿದ್ರೆ ಇಲ್ಲ, ಸಾಯಿ ಅಂತ ಹೇಳ್ಬೇಕು ಅನ್ಸುತ್ತೆ. ನೈಟ್ ತುಂಬ ಟೈಮ್ ತನಕ ಎಚ್ಚರಿದ್ದು ಈ ಥಂಡಿ ಎಲ್ಲ ಆಗುತ್ತೆ, ಥಂಡಿ ಜ್ವರ ಎಲ್ಲ ಶುರುವಾಗುತ್ತೆ. ಸೊ ಇಲ್ಲಿ ಪರವಾಗಿಲ್ಲ, ಸ್ಯಾಕ್ರಿಫೈಸಸ್ ಎಲ್ಲ ಮಾಡಬೇಕಾಗ್ತದೆ. ಮತ್ತಂತಂದರೆ ಈಗ ಹೇಳಿದೆ, ನನ್ನ ಹೆಸರು ಯಶವಂತ್. ನಾವು ಡಿಗ್ರಿ ಫೈನಲ್ ಇಯರ್ BCA ಮಾಡ್ತಾವೆ. ಎಂತಕ್ಕಾದ್ರು ಮಾಡಿ ಅನ್ಸ್ಬಿಡ್ತೆ. ಎಂತಕ್ಕಂದರೆ ಆ ಕಾಲೇಜಲ್ಲಿ ಸ್ಟೂಡೆಂಟ್ಸು ಇಲ್ಲ, ಲೆಕ್ಚರರ್ಸು ಇಲ್ಲ, ಎಂಥದ್ದು ಇಲ್ಲ. ಇರಲಿ, ಆದರೂ ಒಳ್ಳೆ ಕಾಲೇಜೇ ಇರಲಿ. ಸ್ಟೂಡೆಂಟ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ನಾಲೆಜ್ಗೋಸ್ಕರ ಹೋಗಲೇಬೇಕು. ಆದರೂ ನನ್ನ ಪ್ರಕಾರ ನಾಲೆಜ್ ಸಿಗ್ತಾ ಇಲ್ಲ ಅಂತ ನೋಡು. ಈ ಸಲ ಆದರೂ ಅಂದರೆ 2 ವರ್ಷ ಆಟಾಡ್ಕೊಂಡೇ ನಡೆದೋಯ್ತು. BCA ಅಂದರೆ ಹೆಂಗಿರ್ತದೆ ಅಂದ್ಕೊಂಡಿದ್ನೋ ಹಂಗೆ ಯಾವುದೂ ಇಲ್ಲ ನಮ್ಮ ಕಾಲೇಜಲ್ಲಿ. ಈ ವರ್ಷ ನೋಡುವ ಹೆಂಗಿರ್ತದೆ BCA ಅಂದರೆ. ಸೊ ಅಷ್ಟೇ. ಮತ್ತು ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಮೊದಲು ಈ ಥರ ಇರಲಿಲ್ಲ. ನಂದು ನಾನಂತರ ಇಂಟ್ರೋವರ್ಟ್ ಟೈಪು. ಈಗ ಸ್ವಲ್ಪ ಆಂಬಿವರ್ಟ್ ಆಯ್ತವನೇ. ಕಡೆಗೆ ಎಕ್ಸ್ಟ್ರೋವರ್ಟ್ ಆದರೂ ಅದೇ ಹೇಳೋಗ್ತಿಲ್ಲ. ಈಗ ಸ್ವಲ್ಪ ಆಂಬಿವರ್ಟ್ ಆಗಿದ್ದೀನಿ. ಅಂತಕ್ಕಂದರೆ ನಾನು ಇಂಟ್ರೋವರ್ಟ್ ಆದ ಅಂದರೆ, ನಾನು ಈಗಿಂದ ಅಲ್ಲ. ಇಂಟ್ರೋವರ್ಟ್ ಅಂದರೆ ನಾನು ಸಣ್ಣಕ್ಕಿಂತ ನನ್ನ ತಲೆ ತುಂಬಿಟ್ಟಿದ್ರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾನು ಪ್ರೈಮರಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು. ಸೊ ಅವ್ರ ಜೊತೆ ಮಾತಾಡ್ಬೋದು, ಇವ್ರ ಜೊತೆ ಮಾತಾಡ್ಬೋದು ಅಂತ ಹೈರ್ ಮಾಡ್ಕೊಂತಿರ್ತೀವಿ. ಸೊ ನಾನು ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಒಂದು ಟೈಪ್ ಆಫ್ ಇಂಟ್ರೋವರ್ಟ್. PUC ಮುಗೋ ತನಕ ಇಂಟ್ರೋವರ್ಟ್ ಆಗಿದ್ದೇನೆ ಅಂತ ಹೇಳ್ಬೋದು. ಎಂತಕ್ಕಂದರೆ ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ. ನನ್ನ ಪಾಡಾಯಿತು. ಒಂದು 3-4 ಜನ ಫ್ರೆಂಡ್ಸ್ ಆಯ್ತು. ನಮ್ಮ ಸರ್ಕಲಲ್ಲಿ ಮುಂದೆ 3 ಜನ ಫ್ರೆಂಡ್ಸ್ ಇರ್ತೀರೋ ಅವರಾಯ್ತು. ಅವರೆಲ್ಲ ಇಂಟ್ರೋವರ್ಟ್ಸ್ ನನ್ನ ಥರನೇ ಆಗಿರ್ತಾರೆ. ಸೊ ನಾವು ನಮ್ಮ ಲೈಫ್ನ ಲೀಡ್ ಮಾಡ್ಕೊಂತೀವಿ, ಎಂಜಾಯ್ ಮಾಡ್ಕೊಂತೀವಿ, ಮಳ್ಳಾಡ್ಕೊಂತ PUನೂ ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಹಾಗೆ SLCನೂ ಮುಗೀತು, PUನೂ ಮುಗೀತು. ಈಗ ಡಿಗ್ರಿ ಫಸ್ಟ್ ಇಯರಲ್ಲಿ ನಾನು ಸ್ವಲ್ಪ ಇಂಟ್ರೋವರ್ಟೇ ಆಗಿದೆ. ಸೆಕೆಂಡ್ ಇಯರ್ ಬರ್ತಾ ಸ್ವಲ್ಪ ಬಂತು. ಇಂಟ್ರೋವರ್ಟ್ ಆಗಿದ್ದರೆ ನಮಗೆ ವ್ಯಾಲ್ಯೂ ಇರಲ್ಲ, ಬಟ್ ನಮ್ಮನ್ನ ಯಾರು ಗುರುತಿಸಲ್ಲ ಅನಿಸ್ತು. ಸೊ ಸೆಕೆಂಡ್ ಇಯರ್ ಬಂದು ಸ್ವಲ್ಪ ಚೇಂಜ್ ಆಗ್ಬೇಕು, ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಬೇಕಂತ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು, ಅಂದರೆ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಜನರ ಜೊತೆ ಮಾತಾಡೋದಾಗಿರಲಿ, ಕನ್ವರ್ಸೇಷನ್ ಆಗಿರಲಿ ಎಲ್ಲ ಸ್ಟಾರ್ಟ್ ಮಾಡಿದೆ. ಅಂದರೆ ಅನ್ನೊಂದು ಪರ್ಸನ್ ಆದರೆ ನಾನು ಮಾತಾಡೋ ಸಲ ಅವ್ರನ್ನ ನೋಡೋದು ಹಿಂಗೆ ಗುರಾಯಿಸ್ಕೊಂಡು ನೋಡ್ತಿದ್ದೆ. ಈಗ ಬಟ್ ಹಂಗಲ್ಲ, ಅವ್ರ ಜೊತೆ ಮಿಂಗಲ್ ಆಗಿ ಮಾತಾಡೋದು ಎಲ್ಲ ಮಾಡ್ತೀನಿ. ಮತ್ತು ಅಂತಂದರೆ ನಾನು ಈ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದು ಕೂಡ ನನ್ನ ಲೈಫ್ ಸ್ಟೈಲ್ಗೋಸ್ಕರನೇ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಗೋಸ್ಕರನೇ, ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರನೇ. ಹೌದು, ಅದಕ್ಕೋಸ್ಕರನೇ ಮಾಡಿದ್ದೀನಿ ಇದು ಯೂಟ್ಯೂಬ್ ಚಾನಲ್ ಕೂಡ. ನಾನು ಯೂಟ್ಯೂಬ್ನ ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಒಂದು 2-3 ವರ್ಷದ ಹಿಂದೆನೇ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತ ಒಂದು ಚಾನಲ್ ಓಪನ್ ಮಾಡಿದೆ. ಆ ಚಾನಲ್ ಕೂಡ ಒಂದು 50 ಮೆಂಬರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸು.
ಅಂದರೆ ಜಾಸ್ತಿ ದಿನ ಮಾಡಿಲ್ಲ, ಆಯಿತು ಒಂದು 10-15 ದಿನ ಮಾಡಿದ್ದೆ. ಅದರಲ್ಲಿ ರೀಚ್ ಹೋಗಿತ್ತು ಆ್ಯಕ್ಚುಲಿ. ಯಾವಾಗಂತ ಅಂದರೆ ಆ ಟೈಮಲ್ಲಿ ಯೂಟ್ಯೂಬ್ ನೋಡೋದು ಜಾಸ್ತಿ ಆಗಿದೆ, ಇನ್ಸ್ಟಾಗ್ರಾಮ್ ಕಮ್ಮಿ ಆಗಿತ್ತು. ಸೊ ಈಗ ಹಂಗಲ್ಲ, ಇನ್ಸ್ಟಾಗ್ರಾಮು ಬೇರೆ ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಬೇರೆ ಟ್ವಿಟರ್ ಆಗಿರ್ಬೋದು, ಅದನ್ನೆಲ್ಲ ಜಾಸ್ತಿ ನೋಡ್ತಾರೆ. ಯೂಟ್ಯೂಬ್ನ ರೆಕಮೆಂಡ್ ಕಮ್ಮಿ ಮಾಡ್ತಾರೆ, ಅದು ಜಾಸ್ತಿ ನೋಡೋದಿಲ್ಲ. ಅದೇ ಕಾರಣಕ್ಕಾಗಿ ಈಗ ವ್ಯೂಸ್ ಹೋಗ್ತಾ ಇಲ್ಲ. ನೋಡುವ, ಮುಂದೆ ಫ್ಯಾಮಿಲಿ ಬಿಲ್ಡ್ ಆದಂಗೂ ಹೆಂಗಾಗತ್ತೆ ನೋಡು, ಅದು ಸೈಡಿಗಿರಲಿ. ಅದೇ ನಾನು ಸೆಲ್ಫ್ ಇಂಪ್ರೂವ್ಮೆಂಟ್ಗೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ನಾನು ಇದಕ್ಕೂ ಮೊದಲು ಹಿಂಗೆ ಇರಲೇ ಇಲ್ಲ ಆಗಿತ್ತು, ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಇದು ಕಾನ್ಫಿಡೆನ್ಸ್ ಮಾತ್ರ ಪೀಕಲ್ಲಿ ಉಂಟು ಈಗ. ಓವರ್ ಕಾನ್ಫಿಡೆನ್ಸ್ ಅಂತಲ್ಲ, ಸ್ವಲ್ಪ ಕಾನ್ಫಿಡೆನ್ಸ್ ಉಂಟು. ಈಗ ಯಾರ ಹತ್ರ ಒಂದು 100 ಜನ ನಿಂತಿದ್ರೆ ಮಾತಾಡೋದ್ರೆ ನಾನು ಈಸಿಲಿ ಮಾತಾಡ್ಬೋದಂಥ ಕಾನ್ಫಿಡೆನ್ಸ್ ಉಂಟು ನನ್ನ ಹತ್ರ. ಒಂದು ಸ್ಕ್ರಿಪ್ಟ್ ಬೇಕಂತಿಲ್ಲ, ನನಗೆ ಏನು ಮಾತಾಡ್ಬೇಕು ಅಂತ ಟಾಪಿಕ್ ಕೊಟ್ಟರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ನನ್ನ ಕಾನ್ಫಿಡೆನ್ಸ್ ಉಂಟು, ಕಾನ್ಫಿಡೆನ್ಸ್ ಬಿಲ್ಡ್ ಆಗ ಅಂತಲೇ ಹೇಳ್ಬೋದು. ಸೊ ನಾನು ಕೆಪೇಬಲ್ ಅವನೇ ಮಾತಾಡೋಕ್ಕೆ ಒಂದು 100 ಜನ ಇದ್ರೆ ಮುಂದೆ. ಅದೇ ಮತ್ತು ನನ್ನ ಚೈಲ್ಡ್ಹುಡ್ಡೆಲ್ಲ ಅಂದರೆ ನಾವು ಕರಾವಳಿ ಪ್ರದೇಶದವರ. ಸೊ ನಮಗೆ ಬ್ಯಾಲಿ ಬದಿಗೆ ಇರೋದಂದರೆ ಜಾಸ್ತಿ ಇಷ್ಟ. ಬ್ಯಾಲಿ ಬದಿಗೆ ಇರ್ತೀರ, ಸಣ್ಣಕ್ಕಿಂತ ಒಂದು 6ನೇ ಕ್ಲಾಸ್ ತನಕನೂ ಬೀಚ್ ಸೈಡೇ ಇದ್ದಿದ್ದು. ಬೀಚಲ್ಲಿ ಆಡೋದು, ಬೀಚಲ್ಲೇ ಇರೋದು, ಬೀಚಲ್ಲೇ ಆಟ ಆಡ್ಕೊಂತಿರೋದೆಲ್ಲ ಆಗಿತ್ತು. ನಮ್ಮ ಮನೆಗೆಲ್ಲ ಬೆರೆಸ್ಕೊಬತ್ತೀರಿ, ಮತ್ತು ನಮ್ಮದು ಅವಿ ಅಂತಿತ್ತು. ಸೊ ಅವರೆಲ್ಲ ಬೆರೆಸ್ಕೊಬತ್ತೀರಿ. ಬೀಚ್ಗೆ ಹೋಗಿ ನಾನು ಎಡಿಪಟ್ಟಿಯಲ್ಲಿ ಹಿಡ್ಕೊಬತ್ತೀವಿ. ಸಂಜೆ ಆದರೆ ಸಾಕು ಕೂಗಂತ ಬರ್ತೀವಿ. ಸೊ ಅದೇ ನಾವು ಬೀಚ್ ಬದಿಗಿಂದ ಹಂಗೆ ಮರ್ಗೆಳ ಹೊಕ್ಕೊಂಬುದು, ದೋಣಿ ಅಡಿ ಹೊಕ್ಕೊಂಬುದು ಅದೆಲ್ಲ ಮಾಡ್ತೀವಿ. ಸೊ ಹಿಂಗಾಗಿತ್ತು ನಮ್ಮ ಚೈಲ್ಡ್ಹುಡ್. ನಾನು ಆ್ಯಕ್ಚುಲಿ ಚೇಂಜ್ ಆಗಿದ್ದು ಸಿಕ್ಸ್ತಿಂದ ನಾವು ಅಂದರೆ ನಾವು ನಮ್ಮೂರಲ್ಲೇ ಜಾಲಿಕೋಡಿಲ್ಲ ಒಂದು ಸ್ಕೂಲ್ ಇತ್ತು. ನಾನು 1 to ಬಾಲ್ವಾಡಿಯಿಂದ 5ನೇ ಕ್ಲಾಸ್ ತನಕ ಇಲ್ಲೇ ಕಲ್ತಿದ್ದು. ಕಡೆ 6 to 10 ಜಾಲಿ ಕಲ್ತಿದ್ದೆ. ಜಾಲಿ ಹೋಗ್ಬೇಕಾದ್ರೆ ಸ್ವಲ್ಪ ಮೆಚ್ಯೂರಿಟಿ ಬಂದಂಗಾಯ್ತು. ಇಲ್ಲೆಲ್ಲ ಹೋಗುವಾಗ ಶಾಲೆಗೆಲ್ಲ ಡೈಲಿ ಹೋಗೋದಿಲ್ಲ, ಅಲ್ಲೆಲ್ಲ ಹೋಗಾದ್ರೆ ಸ್ವಲ್ಪ ಮೆಚ್ಯೂರಿಟಿ ಬಂದಂಗಾಯ್ತು. ಅಲ್ಲೆಲ್ಲ ಲೆಕ್ಚರ್ಸ್ ಎಲ್ಲ ಸ್ಟ್ರಿಕ್ಟ್ ಇದೆ, ಟೀಚರ್ಸ್ ಎಲ್ಲ. ಸೊ ಅದಕ್ಕೆ ಡೈಲಿ ಕಂಟಿನ್ಯೂಸ್ ಆಗಿ ಸ್ಕೂಲ್ ಹೋಗ್ಬೇಕಂತ ಅಲ್ಲಿಂದ ನಾನು ಹಾಳಾಗಿದೆ ಅಂತ ಹೇಳ್ಬೋದು, ಇಂಟ್ರೋವರ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲದಿದ್ದ ಹಾಗೆಲ್ಲ ಆಗಿತ್ತು, ನಾನು ಎಲ್ಲರ ಮಾತಾಡ್ಕೊಂತ ಹಾಗೆ ಇದ್ದೆ. ಬಟ್ ಅಲ್ಲಿ ಹೋದಂಗೆ ಇಂಟ್ರೋವರ್ಟ್ ನನ್ನ ಅವರ್ಸ್ಕೊಂತ ಹೋಯ್ತು, ನಾನು ಇಂಟ್ರೋವರ್ಟ್ ಆಗ್ತಾ ಹೋದೆ. ಸೊ ಅದು ಕಂಟಿನ್ಯೂ ಆಗಿ PU ತನಕ ಬಂತು. PU ತನಕ ನಾವು ಲೈಫ್ನ ಎಂಜಾಯ್ ಮಾಡೋಕ್ಕಾಗಿಲ್ಲ ಜಾಸ್ತಿ. ಹುಡುಗರು ಬಟ್ ಹುಡುಗರು ಬೆಸ್ಟ್, ಹುಡುಗಿಗಿಂತ ಹುಡುಗರು ಬೆಸ್ಟು. ಸೊ ಈಗೇನು ಹುಡುಗಿರು ಅವ್ರು ಅಂತಲ್ಲ. ಸೊ ಆದರೂ ನಾವು ಯಾರ ಹತ್ರ ಮಾತಾಡೋಕೆ ಹಿಂದಿರೋದಿಲ್ಲ. ಬಟ್ ನಾವು ಹುಡುಗಿರಂದರೆ ಅವಾಗ ದೆವ್ವನ ಥರ ಮಾಡ್ತೇವೆ, ದೆವ್ವು ಬಂತು ಅಂತ ಆ ಥರ ಫೀಲ್ ಇತ್ತು ನಮಗೆ. ಅಂದರೆ ಅದು ಅವ್ರ ಹತ್ರ ಮಾತಾಡೋದಿಲ್ಲ, ಹುಡುಗಿರು ಅವ್ರ ಹತ್ರ ಮಾತಾಡೋಕಾಗ ಶೈ ಅದೆಲ್ಲ ಇತ್ತು. ಸೊ ಈಗ ಹಂಗಿಲ್ಲ, ಅವ್ರು ಮಾತಾಡೋದು ನಾವು, ಅವ್ರು ಮಾತಾಡೋದು ನಾವು ಮಾತಾಡ್ತೀವಿ. ಸೊ ಆ ಥರ ಫೀಲು ಏನು ಪ್ರಾಬ್ಲಮ್ ಇಲ್ಲ, ಕಾನ್ಫಿಡೆನ್ಸಿಂದ ಮಾತಾಡ್ಬೋದು. LC ಕಂಪ್ಲೀಟ್ ಮಾಡಿದ್ದು ನಮ್ಮೂರಲ್ಲೇ ಜಾಲಿ ಅಂತ, ಆ ಕಡೆ ಜಾಲಿ. ಮತ್ತು PUC ಮಾಡಿದ್ದು ಸರ್ಬನ್ಕಟ್ಟೆ ಕಾಲೇಜ್, ಸರ್ಕಾರಿ ಎಂತಾಗಿತ್ತು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ 7ರಿಂದ 6 to 7. ಅದಾದಮೇಲೆ ಹಿರಿಯ ಸರ್ಕಾರಿ ಪ್ರೌಢಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಅದ ಹೈಸ್ಕೂಲ ಕಡೆಗೆ ಎಂತಾಗಿತ್ತು. PUC ಅಂತಂದರೆ ಮಾತಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸರ್ಬನ್ಕಟ್ಟೆ ಅದಾಗಿತ್ತು. ಕಡೆ ಈಗ ನಾನು PUದಲ್ಲಿ ನಂಗೆ ತುಂಬ ಮೆಮೊರೀಸ್ ಉಂಟು. ಸೊ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು. ಬಂಕ್ ಮಾಡ್ತಿದ್ವಿ, ಕಾಲೇಜ್ ಹೋಗ್ತಿರ್ಲಿಲ್ಲ. 10 ಗಂಟೆ 10 ಕಾಲ ಹಿಂಗೆ ಕಾಲೇಜ್ ಹೋಗ್ತಿದ್ವಿ, ಸರ್ ಹತ್ರ ಬೈಸ್ಕೊಂತಿದ್ವಿ. ಒಂದಿನಂತೂ ಸರ್ ಹೊಡೆದು ಬಿಟ್ಟಿದ್ರು, ನಂಗೆ ಹೊಡಿಲ್ಲ, ಇನ್ನೊಂದು ಬ್ಯಾಗ್ ನೋಡಿದೆ, ನಾನು ತಿರ್ಗಿಟ್ಬಿಟ್ಟಿನ. ಸೊ ಹೊಡೆದಿದ್ರು. ಸುಮ್ಮನೆ ಕಿತಾಪತಿ ಮಾಡೋರು ನಾವು. ಆ ಥರ ಕಿತಾಪತಿ ಮಾಡಲಿಲ್ಲ, ಎಂಥ ಕೆಟ್ಟ ಕೆಲಸ ಅಂತ ಮಾಡಲಿಲ್ಲ. ಬಂಕ್ ಮಾಡೋದು ಅಥವಾ ಲೇಟ್ ಆಗೋದು, ಅದೇ ಕೆಟ್ಟ ಕೆಲಸ ಅಂತ ಮಾಡಿಲ್ಲ ಇತ್ತು. ಸೊ ಅಂದರೆ ಕ್ಲಾಸೆಲ್ಲ ಬೋರ್ ಆಗಿತ್ತು, ಸ್ವಲ್ಪ ಮಾತಾಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ತಿರ್ಗಾಡ್ಕೊಂಡು ಹೋಗು ಅಂದ್ಕೊಂಡು ಸ್ವಲ್ಪ ಲೇಟಾಗಿ ಹೋಗ್ತಿರು, ಬಂಕ್ ಮಾಡ್ತಿರು. ಬಂಕ್ ಮಾಡಿ ಎಂತ ಮಾಡೋದಿಲ್ಲ, ಕೆರೆ ಈಜಕ್ಕೆ ಹೋಗ್ತಿರು, ಹೊಳಿಗೆ ಹೋಗ್ತಿರು, ಹಂಗಿದೆಲ್ಲ ತಿರ್ಗಾಡ್ಕೊಂತಿರ್ತೀವಿ. ಮೊದಲು ಅಂತಂದರೆ ಡಿಗ್ರಿ ನಾವು ನಮ್ಮೂರಲ್ಲೇ ಗೌರ್ಮೆಂಟ್, ನಮಗೆ ಪ್ರೈವೇಟು ಬಜೆಟ್ ಇಲ್ಲ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಹೋಗ್ತಾನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಾಲಿ. ಅದು ಫಸ್ಟ್ ಆ್ಯಕ್ಚುಲಿ ಜಾಲಿ ಇಲ್ಲ ಇತ್ತು, ರಂಗಿನಕಟ್ಟೆಲಿತ್ತು. ರಂಗಿನಕಟ್ಟೆಲಿತ್ತ ಅಲ್ಲಿದ್ದಾಗಲೇ ಆ್ಯಕ್ಚುಲಿ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಇತ್ತು ಅಂತ. ಬಟ್ ಈಗ ಸರ್ಬನ್ಕಟ್ಟೆ ಜಾಲಿ ಬಂದಾಗಿಂತ ಸ್ಟೂಡೆಂಟ್ಸ್ ಎಲ್ಲ ಕಮ್ಮಿ ಆಗಿದೆ. ಎಂತಕ್ಕಂದರೆ ಇಲ್ಲಿ ಬಸ್ ಫೆಸಿಲಿಟೀಸ್ ಎಲ್ಲ ಇಲ್ಲ ಆಗಿದೆ ಸ್ಟಾರ್ಟಿಂಗಲ್ಲಿ. ಈಗ ಗೊತ್ತಿಲ್ಲ ಎಂತಕ್ಕಂತೆ. ನಾನು ಕಾಲೇಜ್ ಹೋಗಿಲ್ಲ 2-3 ದಿನ, ಒಂದು ವಾರ ಆಯ್ತು ಸ್ಟಾರ್ಟ್ ಆಗಿ. ನಾನು ಮಾರಿ ಹಬ್ಬ ಮುಗಿಸ್ಕೊಂಡು ಹೋಗುವಂತಲೇ ವೇಟ್ ಮಾಡ್ತಾನೆ. ಸೊ ಮಾರಿ ಹಬ್ಬ ಆದಮೇಲೆ ಕಾಲೇಜ್ ಹೋಗಿದೆ ಅಷ್ಟೇ.
ಅದೇ ಅಲ್ಲಿ ರಂಗಿನ ಕಟ್ಟೆಯಲ್ಲಿ ಇದ್ದಾಗ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಇದ್ರಂತೆ. ಬಟ್ ಇಲ್ಲಿ ಬಂದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲ ಕಮ್ಮಿ ಆಗಿದೆ. ಯಾಕಂದರೆ ಬಸ್ ಫೆಸಿಲಿಟೀಸ್ ಇಲ್ಲ ನಮಗೆ. ಬಸ್ಸು 2-3 ಬಸ್ ಚೇಂಜ್ ಮಾಡ್ಕೊಂಡೆಲ್ಲ ಬರ್ಬೇಕಾಗ್ತದೆ. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಎಲ್ಲ ಕಮ್ಮಿ ಆಗಿದೆ. ಪ್ರೈವೇಟ್ಗೆ ಹೋಗ್ತಾರೆ, ಯಾಕಂದರೆ ಹೈವೇ ಸೈಡಲ್ಲಿ ಇರ್ತಾರೆ ಪ್ರೈವೇಟ್ ಕಾಲೇಜೆಲ್ಲ. ಅದಕ್ಕೆ ಪ್ರೈವೇಟ್ ಕಾಲೇಜಿಗೆ ಹೋಗ್ತಾರೆ. ಫೆಸಿಲಿಟೀಸ್ ಅಂದರೆ ಸ್ಟೂಡೆಂಟ್ಸ್ ಇಲ್ಲದೆ ಲೆಕ್ಚರ್ಸ್ ಎಲ್ಲಿ ಬರ್ತಾರೆ, ಫೆಸಿಲಿಟೀಸ್ ಎಲ್ಲ ಎಲ್ಲಿ ಸಿಗ್ತದೆ. ಅದಕ್ಕೆ ಲೆಕ್ಚರರ್ಸ್ ಇಲ್ಲ, ಸ್ಟೂಡೆಂಟ್ಸು ಇಲ್ಲ, ಫೆಸಿಲಿಟೀಸು ಇಲ್ಲ, ಆ ಥರ ಇದೆ. ನಾನು ನಮ್ಮ ಅಕ್ಕ ಇಬ್ಬರು, ನಮ್ಮಮ್ಮ 3 ಜನ ಇರ್ತಿದ್ವಿ. ಅಕ್ಕಂದು 2 ವರ್ಷ ಆಯಿತು ಮದುವೆ, 2 ವರ್ಷ ಒಂದೂವರೆ ವರ್ಷ ಆಯಿತು ಮದುವೆ. ಅವಳಿಗೆ ಗಂಡನ ಮನೆ ಅವಳೆ. ಸೊ ನಾನು ನಮ್ಮಮ್ಮ ಇಬ್ಬರೇ ಇರ್ತೀವಿ. ಈಗ ನಮ್ಮ ಅಮ್ಮನ ಅಕ್ಕೊಂದು ಬಂದಿದೆ, ಸೊ ಅದಿಲ್ಲೇ ಇರ್ತೀವಿ. ಈಗ ನಾನು ಇಲ್ಲಾಂದರೆ ರಾತ್ರಿ ಲೇಟಾಗಿ ಆಗೋದು, ನೈಟ್ ಆಗೋದು ಬರ್ಬೋದು ಅಂದ್ಕೊಂಡು ಅವ್ರು ಇಲ್ಲೇ ಅವ್ರೆ. ನಮ್ಮಮ್ಮ ಸ್ವಲ್ಪ ಆರಾಮಿರೋದು, ಹೆಲ್ತ್ ಇಶ್ಯೂಸ್ ಎಲ್ಲ ಉಂಟು. ಸೊ ಅವರಿಲ್ಲೇ ಇರ್ತಾರೆ. ನಾನು ಕಾಲೇಜ್ ಹೋಗಿ ಬರೋದು ಅದೇ ಆಗ್ತದೆ. ಸೊ ಸಂಜೆಲ್ಲ ಆಡೋಕೆ ಹೋಗೋದು, ಫ್ರೆಂಡ್ಸ್ ತಿರ್ಗಾಡೋದೇ ಇರ್ತದೆ. ಅದಕ್ಕೆ ಲೇಟ್ ಆಗ್ತದೆ ಬರೋದು. ಅದಕ್ಕೆ ನಮ್ಮ ಅಮ್ಮನ ಪಾರ್ಟ್ನರ್ ಆಗಿ ನಮ್ಮ ಅಮ್ಮನ ಅಕ್ಕ ಅವರೇ. ನಾವು 3 ಜನ ಹೇಗಿರೋದು. ಮತ್ತು ಈ ಮನೆ ಬಂದು ಎಷ್ಟು ವರ್ಷ ಆಯ್ತು ನೋಡ್ಕೊಬೋದು ಒಂದು ನಿಮಿಷಕ್ಕೆ. ಹಾಂ, ಈ ಮನೆ ಬಂದು 23/11/2011 ಕಟ್ಟದಂತೆ. ಎಷ್ಟು ವರ್ಷ ಆಯಿತು? 25 ವರ್ಷ ಆಯಿತು. ಹೌದಾ? ಇಲ್ಲಿ 15 ವರ್ಷ ಆಯಿತು. 15 ವರ್ಷ ಆಯಿತು. 15 ವರ್ಷ ಆಯಿತು ಹತ್ತತ್ರ. ನನಗೆ 20 ವರ್ಷ ಆಯಿತು. ನಾನು ಅವಾಗ ಹುಟ್ಟಿದೆ. ನನಗೆ 5 ವರ್ಷ ಆಗಿತ್ತು. ನಂಗೆ ಅದೇ 5 ವರ್ಷ ಆಗಿತ್ತು. ಮ್ಯಾಥ್ಸ್ ಸ್ವಲ್ಪ ವೀಕು. ಆದರೂ ಸೈನ್ಸ್ ಶೀಟ ಕಾಸ್ಟ್ ಶೀಟ ಎಲ್ಲ ಮಾಡಿರಿ ನಾವು ಅವಾಗ. ಈ ಪೈಗಿಲ್ ವೀಕ್ ಆಗಿದೆ. ಅಂದಾಗ ನಮಗೆ ಇದು ಲೆಕ್ಕ ಕಮ್ಮಿ ಅಲ್ಲ, ಎಲ್ಲ ಮೈಂಡ್ಗೆ ನಾವು ಮಾಡೋದಂತಿಲ್ಲ. ChatGPT ಎಲ್ಲ ಇರೋ ಕಾರಣ ಲೆಕ್ಕ ಎಲ್ಲ ಮರ್ತೋಗೋದೆ. ಕ್ಯಾಲ್ಕುಲೇಟರ್ ಅದೆಲ್ಲ ಲೆಕ್ಕ ಅಂತ ಮಾಡೋದು. ಸೊ ಕ್ಯಾಲ್ಕುಲೇಟರ್ ಎಲ್ಲ ಅಷ್ಟೇ. ಈಗ ಸದ್ಯಕ್ಕೆ ನಾವು 3 ಜನ ಅವರೇ. ನಮ್ಮ ಅಕ್ಕ ಗಂಡನ ಮನೆ ಅವಳು. ನಾವು 3 ಜನ, ನಾವು ಆಯಿತು, ನಮ್ಮ ಪಾಠ ಆಯಿತು. ನಮ್ಮಮ್ಮ ಟಿ ವಿ ನೋಡ್ತಾರೆ, ನಮ್ಮ ಅಮ್ಮ ಅಣ್ಣ ಅವಿ ಹಾಕೊಂಡು ಟಿ ವಿ ನೋಡ್ತಾರೆ. ಅವ್ರವ್ರು ಮಾತಾಡ್ಕೊಂಡಿರ್ತಾರೆ. ನಾ ಎಲ್ಲರೂ ಕೂತ್ಕೊಂಡು ರೀಲ್ಸ್ ನೋಡೋದು, ಐಡಿಯಾಸ್ ಅಂತ ಸಿಂಕ್ ಮಾಡೋದು ಮಾಡ್ತಾ ಇರ್ತಾರೆ. ಸೊ ಅಷ್ಟೇ. ಮತ್ತು ಸಂಜೆ ಆದಮೇಲೆ ವಾಲಿಬಾಲ್ ಆಡೋಕೆ ಹೋಗೋದು. ಮೊದಲು ನಾನು ಇಲ್ಲಿ ಆ್ಯಕ್ಚುಲಿ ನಮ್ಮ ಶಾಲೆ ಹತ್ರ, ಪ್ರೈಮರಿ ಹತ್ರ ಕ್ರಿಕೆಟ್ ಆಡೋಕೆ ಹೋಗ್ತೀರಾ. ಈ ಕ್ರಿಕೆಟೆಲ್ಲ ಆಡೋದಿಲ್ಲ, ವೀಕಲ್ಲಿ 1 ಡೇ ಮಾತ್ರ ಕ್ರಿಕೆಟ್ ಆಡ್ತಾರೆ. ಸೊ ಅದಕ್ಕೆ ನಾನು ವಾಲಿಬಾಲ್ ಆಡೋಕೆ ಹೋಗ್ತಾರೆ. ಅಂದರೆ ವಾಲಿಬಾಲ್ ಡೈಲಿ ಆಡ್ಬೋದಲ್ಲ, ಅಂದರೆ ಪ್ಲ್ಯಾನ್ ಮಾಡಿದ್ದು ನಾವೇ. ವಾಲಿಬಾಲ್ ಡೈಲಿ ಆಡ್ತಾರೆ. ಸೊ ಮತ್ತು ಯಾರು ಬಲ್ಲ ಅಂದಿನ ಮಾತ್ರ ಆಡೋದಿಲ್ಲ. ಇಲ್ಲಾಂದರೆ ಡೈಲಿ ಆಡ್ತೀವಿ ನಾವು. ಮಳೆ ಬಂದು ಬಗಿಲ್ ಗ್ಯಾಪ್ ಸಿಕ್ಕರು ಆಡೇ ಬಿಡ್ತಾರೆ. ಆ ಥರ ನಮ್ಮದು ಮೆಂಟಾಲಿಟಿ. ಸೊ ಜನ ಎಲ್ಲ ಸೇರ್ತಾರೆ, ಆಡ್ತಾರೆ. ಮತ್ತು ಸಂಜೆ ಮನೆ ಬಂದು ಊಟ ಮಾಡ್ಕೊಂಡು ಮನಿಕೊ ಐಡಿಯಾ ಅಂತ ಇದ್ದರೆ ಮಾಡ್ಕೊಂಡು, ನಾಳೆ ವಿಡಿಯೋಗೋಸ್ಕರ ಇನ್ನು ಐಡಿಯಾ ಪ್ಲ್ಯಾನ್ಸ್ ಎಂಥವ್ರು ಸಿಗ್ತದೆ ಕಂಡ್ಕೊಂಡು, ಕಾಂಟೆಂಟ್ಗೋಸ್ಕರ ಮಳೆ ಹಿಡಿತದೆ. ಕಾಂಟೆಂಟ್ ಮಾಡುವಾಗ ಕಾಂಟೆಂಟ್ ಹುಡುಕ್ಬೇಕಾದ್ರೆ ಅಂತಂದರೆ ಕಾಂಟೆಂಟ್ ಸಿಕ್ಕುದಿಲ್ಲ. ಡೈಲಿ ವೀಡಿಯೋ ಮಾಡೋವಾಗ ಕಾಂಟೆಂಟು ಲಿಟ್ರಲಿ ಮೈಂಡ್ ಬ್ಲಾಕ್ ಆಗಿದೆ. ಆ ಥರ ಉಂಟು. ನಾವಂತೂ ಮನೆಗೆ ನಾವು ಒಂಥರ ಆ್ಯಂಬಿವರ್ಟ್ ಅಲ್ಲ, ಇಂಟ್ರೋವರ್ಟ್ ಟೈಪ್. ಇನ್ನೂ ಕಂಪ್ಲೀಟ್ಲಿ ಆ್ಯಂಬಿವರ್ಟ್ ಆಗಿಲ್ಲ ನಾನು. ಆ್ಯಂಬಿವರ್ಟ್ ಅಂದರೆ ಗೊತ್ತಾ ನಿಮ್ಮ ಮೂಡ್ ನಮಗೆ ಗೊತ್ತಿರ್ತದೆ ಹೆಂಗಿರ್ತಂತೆ ಹಾಗೆ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಮನೆ ಕಂಡ್ರೆ ಸಾಕಂಗಿರ್ತದೆ. ಮನೆಗೆ ಹೋದರೆ ಕಾಂಟೆಂಟ್ ಇಲ್ಲ ಅನ್ನೋ ಹೆದರಿಕೆ. ಕಾಂಟೆಂಟ್ ಹುಡುಕ್ತಿ ಎಂತ ಮಾಡೋಕಂತ ಗೊತ್ತಾಗುತ್ತೆ. ಮೊಬೈಲ್ ಒಂದು ಇಟ್ಕೊಂಡು ಥಿಂಕ್ ಮಾಡ್ಬೇಕಂತ. ಲಿಟ್ರಲಿ ಆ ಒಂದು ಬುಕ್ ಮೇಲೆ ಇಟ್ಟು ಬರ್ದ ಅಂದರೆ ನನಗೆ ಗೊತ್ತಿಲ್ಲ, ಆ ಥರ ಬರ್ದೆ. ಆದರೂ ಕಾಂಟೆಂಟ್ ಬರಗಾಲ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಮನೆಗೆ ಇರ್ತಾರೆ ವೀಡಿಯೋಸ್ ಮಾಡೋಕ್ಕೆಲ್ಲ, ಅಂದರೆ ಹೊರಗಡೆ ತಿರುಗಾಡೋದು ಕಮ್ಮಿ. ಸೊ ಕಾಂಟೆಂಟ್ ಸಿಗೋದು ಕಷ್ಟ. ಅದಕ್ಕೆ ಮತ್ತು ಈಗ ಅದ್ರಿಗೂ ಮಳೆಗಾಲ ಎಲ್ಲೂ ಹಾಪಂಗಿಲ್ಲ. ಸೊ ಕಾಂಟೆಂಟ್ಗೂ ಬರಗಾಲ ಜಾಸ್ತಿ ಆಗುತ್ತೆ. ಆದರೂ ಇಲ್ಲಿ ಕಾಂಟೆಂಟ್ ನೋಡುವ, ಎಂಥ ಕಾಂಟೆಂಟ್ ಹುಡುಕಾಯ್ತದಂತೆ ಮಾಡುವ. ಕ್ರಿಯೇಟಿವಿಟಿ ಇಲ್ಲಾಂದರೂ ಐಡಿಯಾ ಸಿಗ್ಬೇಕಲ್ವ. ನಾರ್ಮಲಾಗಿ ಮಾಡುವ ಕಡೆ ಒಂದು ಸ್ವಲ್ಪ ರೀಚ್ ಆದ್ಮೇಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿ ಡೈಲಿ ವ್ಲಾಗ್ಗೆ ಒಂದೊಂದು ಒಳ್ಳೊಳ್ಳೆ ಕಾಂಟೆಂಟ್ಗಳು ಇಲ್ಲಿ ತನಕ ಸಪೋರ್ಟ್ ಮಾಡಿ. ಮತ್ತು ಅಂತ ನೆನಪಾದಿಲ್ಲ ಅಂತ ಹೇಳ್ಬೇಕಂತ ಪ್ರಯತ್ನ ಮಾಡ್ತಾರೆ. ಇನ್ನೊಂದು ವಿಷಯ ಅಂತಂದರೆ ನನ್ನ ಡ್ರೀಮ್, ನಾನು ಸಣ್ಣಕ್ಕಿದ್ದಂಗೆ ಅಂದರೆ ಹತ್ತತ್ರ 5ನೇ ಕ್ಲಾಸ್ ಇರ್ತೀನಿ. ಆವಾಗ ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು, ಬಾರ್ಡರ್ ಮೂವಿನ ರಿಲೀಸ್ ಆಗಿತ್ತು ಮೋಸ್ಟ್ಲಿ. ಆವಾಗ ನನಗೆ ಆ ಬಾರ್ಡರ್ ಮೂವಿ ನೋಡ್ಕೊಂಡು, ನಾನು ಹಿಂದಿ ಮೂವೀಸು ಕಾರ್ಟೂನ್ಸಲ್ಲಿ ನೋಡೋದು ಜಾಸ್ತಿ ಆಗಿತ್ತು. ಸೊ ನಂಗೆ ಹಿಂದಿ ಬರ್ತಿತ್ತು ಆವಾಗಲೇ. ಆ ಮೂವಿ ನೋಡ್ಕೊಂಡು ನಾನು ಆ್ಯಕ್ಚುಲಿ ಸೋಲ್ಜರ್ ಆಗ್ಬೇಕಂತ ಪ್ಲ್ಯಾನ್ ಮಾಡೋದು. ನಾನು ಸೋಲ್ಜರ್ ಆಗ್ಬೇಕು ಅಂದ್ಕೊಂಡು 8ನೇ ಕ್ಲಾಸ್ ತನಕ ಸೋಲ್ಜರ್ ಪ್ಲ್ಯಾನ್ ಇತ್ತು. 8ನೇ ಕ್ಲಾಸ್ 9th ತನಕ ಇತ್ತು. ಸೊ 9th ನಮ್ಮ ಸರ್ ಇಂಗ್ಲೀಷ್ ಸರ್ ಕೇಳಿದ್ದ, ನೀನು ಏನಾವು ನಿನ್ನ ಡ್ರೀಮ್ ಅಂತ ಕೇಳಿದ್ರು. ನಾನು ಅವಾಗ ಸೋಲ್ಜರ್ ಅಂತ ಇದ್ದಿದ್ದೆ. ಅದೇ ಲಾಸ್ಟ್ ಡೇಟು.
ಅದಾದಮೇಲೆ ಸೋಲ್ಜರ್ ಆಗೋ ಪ್ಲ್ಯಾನ್ ತಲೆಯಿಂದ ತೆಗ್ದಾಕ್ಬಿಟ್ಟೆ. 9 to 12 ತನಕ ಪೊಲೀಸ್ ಆಗ್ಬೇಕಂತ, IAS IPS ಆಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ನಂಗೆ ಗೊತ್ತಾಯ್ತು ನನ್ನ ಸ್ಟಡಿ ಆ ಲೆವೆಲ್ಗೆಲ್ಲ ಇಲ್ಲ, ನಾವು ಒಂದು ಎವರೇಜ್ ಸ್ಟೂಡೆಂಟ್ಸು, ಅಂದರೆ ನಾರ್ಮಲ್ ಪಾಸಿಂಗ್ ಲೆವೆಲ್ ಸ್ಟೂಡೆಂಟ್ಸ್, ನಾವೆಲ್ಲ ಸ್ಕೋರಿಂಗ್ ಲೆವೆಲ್ ಅಲ್ಲ, ಒಂದು ಪಾಸ್ ಮಾಡ್ಕೊಂಡು ಒಂದು ಆ್ಯಾವ್ರೇಜ್ ಪರ್ಸೆಂಟೇಜ್ ಮಾಡೋರು. ಸೊ ಅದಕ್ಕೆ ನಮಗೆ ಈ IAS IPS ಆಗೋದಿಲ್ಲ, ಸೋಲ್ಜರು ಬೇಡ ಅಂತ ನಾನು ಡಿಸೈಡ್ ಮಾಡಾಗಿತ್ತು 9th. ಸೊ ಅದಾದಮೇಲೆ ಈಗೆಂತ ಕರೆಂಟ್ ಸಿಚುವೇಶನ್ ಎಂತ ಉಂಟಂದರೆ ಯಾವ ಥರದೇ ಪ್ಲ್ಯಾನ್ ಇಲ್ಲ, ಏನು ಆಗ್ಬೇಕಂತೂ ಗೊತ್ತಿಲ್ಲ, ಏನು ಮಾಡ್ತೇವೆ ಅನ್ನೋದು ಗೊತ್ತಿಲ್ಲ, ಮುಂದೆ ಏನಾಯ್ತದಂತೂ ಗೊತ್ತಿಲ್ಲ. ಸೊ ಹೆಂಗೆ ಹೋಯ್ತಾರೆ ಜೀವನ. ಡಿಗ್ರಿ ಲೈಫ್ ಬಂದ್ಮೇಲಂತೂ ಸೈಕಾಗದೆ, ಎಂತ ಮಾಡೋಕಂತ ಗೊತ್ತಿಲ್ಲ, ಒಟ್ಟು ದಿನಗಳನ್ನು ದೂಡ್ತಾವ್ರೆ ಅಷ್ಟೇ. ಸೊ ಏನು ಮುಂದಿನ ಪ್ಲ್ಯಾನ್ ಅಂತ ಇಲ್ಲವೇ ಇಲ್ಲ, ಏನು ಮಾಡೋಕೆ ಏನೆಲ್ಲ ಮಾಡ್ಯಾರೆ. ನಾನು ಆ್ಯಕ್ಚುಲಿ ಕಾಮರ್ಸಲ್ಲಿ ಹಿಸ್ಟ್ರಿ ಆಗಿತ್ತ, ಕಾಮರ್ಸಲ್ಲಿ CS ಮಾಡಿದವರು BCA ಮಾಡಿದ್ರು ಒಂದು ಲೆಕ್ಕ. ನಾನು ಕಾಮರ್ಸಲ್ಲಿ ಹಿಸ್ಟ್ರಿ ಮಾಡ್ಕೊಂಡು BCA ಮಾಡ್ತೀವನೆ. ಸೊ ಅದೇ ಹೇಳೋಣ, ಯಾವುದೋ ಲೈನ್ಗೆ ಹೋಗೋ ಯಾವುದಕ್ಕೂ ಲೈನ್ಗೆ ಬರ್ತೀವ. ಸೊ ಗೊತ್ತಿಲ್ಲ ಎಂತ ಅದಂತೆ ಮುಂದೆ ಯಾವುದೇ ಲೈನ ಹೋಗಿ ಯಾವುದೋ ಲೈನ ಬರ್ತೇವೆ, ಹೀಗೆ ಮುಂದೆ ಏನಾಗ್ತದೆ ಅಂತ ಪ್ಲ್ಯಾನ್ ಇಲ್ಲ. ಸೊ ಇದು ಫೈನಲ್ ಇಯರು, ಇದೊಂದು ಮುಗೀತಂದರೆ ಮನೆಗೆ ಕೂತ್ರೆ ಆಯ್ತು, ಯಾವುದು ಪ್ಲ್ಯಾನ್ ಇಲ್ಲದೆ. ಜಾಬ್ ಮಾಡೋದೆಲ್ಲ ಇಂಟ್ರೆಸ್ಟೇ ಇಲ್ಲ, ಜಾಬ್ ಮಾಡು ಅಂತ ಹೇಳಿದ್ರೆ ಜಾಬ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಯಾವ ನಮ್ಮ ಕೈ ಕಾಲಡಿಗ ಹೇಳ್ಸ್ಕೊಂತಿರ್ತಾನೆ. ಸೊ ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ವಾ, ಜಾಬ್ ಮಾಡೋದು ಪ್ಲ್ಯಾನ್ ಏನು ಅಂದರೆ ಸ್ಟಾರ್ಟಿಂಗಲ್ಲಿ ಜಾಬ್ ಮಾಡಿದ್ರೆ ಒಳ್ಳೆ IT ಕಂಪ್ನಿ ಒಳ್ಳೆ ಜಾಬ್ ಮಾಡ್ಬೋದು ಅಂತ, ನಮ್ಮ IT ಕಂಪ್ನಿ ಅದು ಸೂಟ್ ಆಗೋದಿಲ್ಲ. ಸೊ ಅದಕ್ಕೆ ಜಾಬ್ ಒಂದು ಡ್ರಾಪ್ ಮಾಡೋಣ, ನೋಡುವ ಏನು ಮಾಡೋಕ್ಕಾಯ್ತದೆ ಮುಂದಂತೆ. ಬಟ್ ಮಾಡ್ಬೇಕಂತಿದ್ರೆ ಮಾಡಲೇಬೇಕಾಗ್ತದೆ, ಎಂತಂದರೆ ಮತ್ತಿಲ್ಲ ಅಂದರೆ ನಮ್ಗೆ ಯಾವುದು ಪರ್ಸ್ನಲ್ ಡೆವಲಪ್ಮೆಂಟ್ ಸ್ಕಿಲ್ ಅಂದರೆ ಇದೊಂದು ಕಾಂಟೆಂಟ್ ಕ್ರಿಯೇಷನ್ ಅಂದ್ಬಿಟ್ರೆ ಮತ್ತು ಯಾವುದೇ ಥರ ಸ್ಕಿಲ್ ಇಲ್ಲ ಅಂತ. ಸ್ಕಿಲ್ ಅಂದರೆ ಬಗ್ಗೆ ಸ್ಪೋರ್ಟ್ಸ್ ಮ್ಯಾನ್ ಆಯಿತು, ನಾನು ಆ್ಯಕ್ಚುಲಿ ಸ್ಪೋರ್ಟ್ಸ್ ಮ್ಯಾನ್ ನಾನು. ಆವಾಗಲೇ ಯಾವುದಾದ್ರು ಪ್ರೈವೇಟ್ ಕಾಲೇಜಲ್ಲಿ ಇದ್ದರೆ ಒಂದು ಒಳ್ಳೆ ಹಂತಕ್ಕೆ ಇರ್ತೀನೇನು. ಬಟ್ ನಾವು ಸೇರಿದ ಗೌರ್ಮೆಂಟ್ ಕಾಲೇಜ್, ನಮ್ಮದು ಸ್ಪೋರ್ಟ್ಸ್ ಫೆಸಿಲಿಟೀಸಲ್ಲಿ ನಿಮ್ಗೆ ಗೊತ್ತೇ ಇದ್ದಂಗೆ ಆ ಲೆವೆಲಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಮಾಡಿಸುವಂಥ ರೇಂಜಲ್ಲಿ ನಮ್ಮದಿಲ್ಲ. ಸೊ ಅದಕ್ಕೆ ನಾವು ಅದನ್ನ ಬಿಟ್ಟು ಅತ್ಲಾಗೂ ಇಲ್ಲ ಇತ್ಲಾಗಿಲ್ಲ ಆಗದೆ, ಅದೆಂತ ಮಾಡೋಕ್ಕಾಗೋದಿಲ್ಲ, ಇರಲಿ. ಸೊ ಸ್ಪೋರ್ಟ್ಸಲ್ಲಿ ಇದ್ದಿದ್ರು ಒಂದು ಕೆರಿಯರ್ ಇತ್ತು ಅಂತ ಹೇಳ್ಬೋದಿತ್ತು. ಬಟ್ ಈಗ ಆಚೆಗೂ ಇಲ್ಲ, ಸ್ಟಡೀಸಲ್ಲೂ ಇಲ್ಲ, ಸ್ಪೋರ್ಟ್ಸಲ್ಲೂ ಇಲ್ಲ, ಜಾಬ್ ಮಾಡೋಕ್ಕೂ ಆಗೋದಿಲ್ಲ, ಎಂತ ಮಾಡೋಕ್ಕೂ ಆಗೋದಿಲ್ಲ. ಬಿಸ್ನೆಸ್ ಮಾಡೋದಂದರೆ ಯಾವ ಐಡಿಯಾಸು ಇಲ್ಲ. ಸೊ ನೋಡು, ಬಿಸ್ನೆಸ್ ಮಾಡೋಕ್ಕೂ ಬ್ಯಾಕಪ್ ಬೇಕಲ್ಲ, ಬಜೆಟ್ ಬೇಕಲ್ಲ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅಮೌಂಟ್ ಬೇಕಲ್ಲ. ಸೊ ಅದು ಇಲ್ಲ ನಮ್ಮ ಹತ್ರ, ಅಪ್ಪನ ದುಡ್ಡಿಲ್ಲ, ಯಾರ್ದಿಲ್ಲ, ನೋಡು ಎಂತ ಮಾಡೋಕ್ಕಾಯ್ದಂತೆ. ಸೊ ಇಷ್ಟೇ ನನ್ನ ಬಗ್ಗೆ. ನೋಡುವ ನೆಕ್ಸ್ಟ್ ವ್ಲಾಗಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಕೊಡೋಕ್ಕಾಯ್ತು ಅಂತ ನೋಡುವ. ಅಲ್ಲಿ ತನಕ ಈಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟು ವ್ಲಾಗ್ ನೋಡ್ಬೇಕಾದ್ರಲ್ಲಿ ಮತ್ತೆ ಹಿಂದೆಲ್ಲ ಸುಮಾರು ವ್ಲಾಗ್ ಹಾಕಾನೆ. ಇದು ಇಂಟ್ರೊಡಕ್ಷನ್ ನಾನು ಮಾಡಿಲ್ಲ, ಈಗ ಸ್ಟಾರ್ಟಿಂಗಲ್ಲಿ ನಾನು ಇಂಟ್ರೊಡಕ್ಷನ್ ಮಾಡಲಿಲ್ಲ, ಡೈರೆಕ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನನ್ನ ಹೆಸರು ಕೂಡ ಹೇಳ್ಕೊಳ್ಳಿ ಅಂತ ಮಾಡಿದ್ದೀನಿ ನಾನು, ಯಾಕಂದರೆ ನಾನು ರಪ್ಪ ಅಂತ ಯೋಚನೆ ಮಾಡಿ ರಪ್ಪ ಅಂತ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಅದೇ ಹಂಗಂದರೆ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕಂತ 2 ವರ್ಷದಿಂದ ಯೋಚನೆ ಮಾಡ್ತಿದ್ದೆ. ಮೊಬೈಲ್ ಇರಲಿಲ್ಲ ಆವಾಗ, ನನ್ನ ಹತ್ರ ಅಷ್ಟೇ ರೆಡ್ಮಿ ಮೊಬೈಲ್ ಇತ್ತು. ಈ ಕ್ಯಾಮ್ರಾ ಒಂದು ಹೊಡೆದಾಗಿದೆ. ಈ ಮೊಬೈಲಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋದು ಅಂದರೆ ವೈಲ್ಡ್ ಆ್ಯಂಗಲ್ ಇತ್ತು. ಬಟ್ ಅವಾಗ ಎಂತಂದರೆ ನಮ್ಮ ಬಗ್ಗೆ ಕ್ರಿಂಜ್ ಕಾಣ್ತಿದ್ದು ನಾನು, ಈಗ ಕ್ರಿಂಜ್ ಬಟ್ ಅವಾಗ ಎಂತ ಆಗಿತ್ತಂದರೆ ಹಿಂಗೆ ಕೂತು ಬಿಟ್ಟಿದ್ದು ನಾನು. ಅವಾಗ ಕಾನ್ಫಿಡೆನ್ಸ್ ಇರಲಿಲ್ಲ, ಅದೊಂದು ಮೇನ್ ಮ್ಯಾಟ್ರ್, ಕಾನ್ಫಿಡೆನ್ಸ್ ಇರಲಿಲ್ಲ. ಈ ಕಾನ್ಫಿಡೆನ್ಸ್ ಫುಲ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅದು ನಾರ್ಮಲ್ ಕಾನ್ಫಿಡೆನ್ಸ್. ನಾನು ಆ್ಯಕ್ಚುಲಿ ಅವಾಗ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ, ಮುಖ ತೋರಿಸಿ ಮಾತಾಡ್ತಿರ್ಲಿಲ್ಲ, ನಾನು ಅವಾಗ ಫ್ರೀ ಫೈರ್ ಆಡ್ತೀನಿ. ಆವಾಗಲೇ ಒಂದು ಕಾಂಟೆಂಟ್ ಕ್ರಿಯೇಷನ್ಗೋಸ್ಕರ ಒಂದು ಆ್ಯಪ್ ಕ್ರಿಯೇಟ್ ಮಾಡಿದ್ದೆ. ಆ್ಯಪ್ ಅಂತೇಳಿ ಚಾನಲ್ ಕ್ರಿಯೇಟ್ ಮಾಡಿದ್ದೆ. ಸೊ ಅದರಲ್ಲಿ ಒಂದು 50 ಮೆಂಬರ್ಸ್ ಇತ್ತು, ಸಬ್ಸ್ಕ್ರೈಬರ್ಸ್. ಅದೇ ಸ್ವಲ್ಪ ರೀಚ್ ಹೋಗ್ತಿತ್ತು. ಬಟ್ ಅದಾದಮೇಲೆ ಕಾಂಟೆಂಟ್ ಕ್ರಿಯೇಷನ್ ಮೇಲೆ ಆಸಕ್ತಿನೇ ಹೋಯಿತು, ಯಾವುದು ನಮ್ಗೆ ಆಗೋದಿಲ್ಲ, ಸೆಟ್ ಆಗೋದಿಲ್ಲ ಅಂದ್ಕೊಂಡು ಬಿಟ್ಟಾಗಿದೆ. ಸೊ ಅದಾದಮೇಲೆ ಈ ವರ್ಷ ಹೆಂಗಾದ್ರೂ ಮಾಡಿ ಸ್ಟಾರ್ಟ್ ಮಾಡಲೇಬೇಕು ಅಂತ 2 ತಿಂಗಳು, ಅಂದರೆ ಈ ಸ್ಟಾರ್ಟ್ ಮಾಡೋಕ್ಕಿಂತ 2 ತಿಂಗಳು ಹಿಂದೆ ಯೋಚನೆ ಮಾಡೋ ಅಂತ ಫೀಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಫೆಬ್ರವರಿ 15ಕ್ಕೆ ನಾವು ಶಿವರಾತ್ರಿ ಆಗಿದ್ದಲ್ಲ, 15ಕ್ಕೆ ಧರ್ಮಸ್ಥಳ ಹೋಗಿ ಕೂದಲು ತಗೊಂಡು ಕೂದಲು ಗಂಟೆ ಎಲ್ಲ ಒಳಸ್ಕೊಂಡು ಫುಲ್ ಬಂದು. ಅದಾದಮೇಲೆ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಲೇಬೇಕು, ಹೊಸ ಮೊಬೈಲ್ ಬಂದಾಯಿತು, ಎಲ್ಲ ಆಯ್ತು, ಈಗ ಎಕ್ಸ್ಕ್ಯೂಸಸ್ ಬೇಡ ಅಂದ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ. 15ಕ್ಕೆ ಧರ್ಮಸ್ಥಳ ಹೋಗಿ ಪೂರ ಕೂದಲು ತಗೊಂಡು ಎಲ್ಲ ಬಂದು ಮೋಸ್ಟ್ಲಿ ಒಂದು 10-15 ದಿನ ನಾನು ಈ ಗಡ್ಡ ಬರಲಿ, ಕೂದಲು ಬರಲಿ, ಅದು ಬರಲಿ, ಇದು ಬರಲಿ ಅಂತಲೇ ಕಳೆದೆ. ಮೋಸ್ಟ್ಲಿ 29 or 30 ನಾನು ಒಂದು ವೀಡಿಯೋ ಮಾಡಿದೆ.
ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅರೌಂಡ್ 600 ವ್ಯೂಸ್ ಹೋಗಿದೆ. ಅದನ್ನ ಈಗ ಲಿಸ್ಟೆಡ್ ಮಾಡೋಕ್ಕೇ. ಸೊ ಯೂಸ್ ಇಲ್ಲ ಅದು ಫಸ್ಟ್ ವೀಡಿಯೋನ ಕ್ರಿಂಜ್ ಆಗಿತ್ತು ಅಂದ್ಕೊಂಡು ನಾನು ಅದ್ರ ಇಂಟ್ರೊಡಕ್ಷನ್ ಕೊಡಲಿಲ್ಲ. ನಂದು ಹೀಗೆ ನಾರ್ಮಲಾಗಿ ಮಾಡಿಬಿಟ್ಟಿದೆ. ಸೊ ಅಷ್ಟೇ, ಬರೀ ಕ್ರಿಂಜ್ ಇತ್ತು, ಅದಕ್ಕೆ ಲಿಸ್ಟ್ ಮಾಡೋಕ್ಕನ ವೀಡಿಯೋ. ಈಗ ಹತ್ತತ್ರ 2-3 ತಿಂಗಳಾಗಿರ್ಬೋದು. 3 ತಿಂಗಳಾಯ್ತು ಕಾಂಟಿನ್ಯೂಷನ್ ಸ್ಟಾರ್ಟ್ ಮಾಡಿ. ಈಗ 1 ತಿಂಗಳಿನ ಹಿಂದಿಂದ ಕರೆಕ್ಟ್ 1 ತಿಂಗಳಾಗಿರ್ಬೋದು. ಡೈಲಿ ಅಪ್ಲೋಡ್ ಮಾಡ್ತಾನೆ ವೀಡಿಯೋಸು, ಡೈಲಿ ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡ್ತಾನೆ. ಮುಂದೆ ಡೈಲಿ ಮಾಡುವ. ಇದೊಂದು ಚಾಲೆಂಜ್ ಥರ ಅಲ್ಲ, ನಾನು 30 ಡೇಸ್ ಚಾಲೆಂಜ್ ಮಾಡಿದಂತನೂ ಅಲ್ಲ, ಮತ್ತು ಮುಂದೆ ಕಂಟಿನ್ಯೂ ಮಾಡ್ತಾನಂತಾನು. ಬಟ್ ಕನ್ಸಿಸ್ಟೆನ್ಸಿಗೋಸ್ಕರ, ಡಿಸಿಪ್ಲಿನ್ಗೋಸ್ಕರ ಮಾಡ್ತಾನೆ. ಅದೇ ಹೇಳ್ತಾರಲ್ಲ, ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ನಿಮ್ಮನ್ನ ಒಂದಿನ ಗ್ರೋತ್ಗೋಸ್ಕರ ಹೆಲ್ಪ್ ಮಾಡುತ್ತೆ ಅಂತ. ಸೊ ಅದಕ್ಕೆ ನಾನು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ಗೋಸ್ಕರ ವರ್ಕ್ ಮಾಡ್ತೇವೆ ನಾನು. ಸೊ ಅಷ್ಟೇ, ನನ್ನ ಲೈಫ್ಟಲ್ಲಿ ನಾವು ತೋರಿಸ್ತೇವೆ ನಿಮ್ಗೆ ಹೆಂಗಂತ ಅಷ್ಟೇ. ಇದೇ ಏನಾದರೂ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹಾಗೆ ಒಂದು ಕಮೆಂಟ್ ಕೂಡ ಮಾಡಿ, ಮತ್ತು ಮುಂದೆ ಯಾವ ಥರ ವೀಡಿಯೋಸ್ ಬೇಕಂತ. ಸೊ ನೆಕ್ಸ್ಟ್ ವೀಡಿಯೋ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.